ಬೆಳಗಾವಿ ಲೋಕಸಭಾ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ಸರ್ವೆ ವರದಿ ಬಂದ ಬಳಿಕ ಅಭ್ಯರ್ಥಿಯ ಬಗ್ಗೆ ನಿರ್ಧಾರ ಆಗುತ್ತೆ, ಫೈನಲೈಸ್ ಆಗುತ್ತೆ. ಇನ್ನು ಮಾತುಕತೆ ಹಂತದಲ್ಲಿ ಹಲವರ ಹೆಸರು ಪ್ರಸ್ತಾಪದ ಹಂತದಲ್ಲಿ ಇದೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಸರ್ವೆಯನ್ನು ಮಾಡಿಸಿದ್ದೀವಿ, ಸರ್ವೆ ವರದಿಯನ್ನು ನೋಡಿಕೊಂಡು ಅಭ್ಯರ್ಥಿ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಪೂರಕ ಆಗುತ್ತೆ ಕಾಂಗ್ರೆಸ್ಗೆ, ಅದೆಲ್ಲ ನೋಡಿಕೊಂಡು ನಾವು ಫೈನಲೈಸ್ ಮಾಡಿಕೊಂಡು ಅಭ್ಯರ್ಥಿಯ ಹೆಸರನ್ನ ಘೋಷಿಸ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುತೂಹಲ ಅಂತೂ ಇದ್ದೇ ಇದೆ. ಪ್ರತಿ ಸಲ ಕೂಡ ಲೋಕಸಭೆ ಇರಬಹುದು, ವಿಧಾನಸಭೆ ಚುನಾವಣೆ ಇರಬಹುದು, ಇಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಮುಖ ರಾಜಕೀಯ ಫ್ಯಾಮಿಲಿಗಳು ನಡೆಸುವಂತಹ ಜಿದ್ದಾಜಿದ್ದಿ ಪೈಪೋಟಿ ಈ ಸಲ ಕೂಡ ಕಂಡು ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನಸ್ಸಿದೆ ಮಗನನ್ನ ನಿಲ್ಲಿಸಬೇಕು ಅಂತ ಹೇಳಿ. ಈ ಕಡೆ ಜಾರಕಿಹೊಳಿ ಫ್ಯಾಮಿಲಿ ಏನು ಡಿಸೈಡ್ ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೂ ಅಂತಿಮವಾಗಿ ಆಗಬೇಕು. ನಮ್ಮ ಚರ್ಚೆ ಇನ್ನೂ ರಾಜ್ಯ ಮಟ್ಟ ನಾಯಕರ ಜೊತೆ ಚರ್ಚೆ ಆದ್ಮೇಲೆ ಅಂತಿಮ ಮಾಡ್ತೀವಿ. ಅದು ಸಹ ಡಿಪೆಂಡ್ ಅಪಾನ್ ಸರ್ವೆ ಮ್ಯಾಗ. ಇನ್ನೂ ಮಾಡ್ತಿದ್ದಾರೆ, ಸರ್ವೆ ಮ್ಯಾಗ ಡಿಪೆಂಡ್. ಈಗ ಇನ್ನೂ ಅಂತಿಮವಾಗಿ ಆಗಬೇಕು. ನಮ್ಮ ಚರ್ಚೆ ಇನ್ನೂ ರಾಜ್ಯ ಮಟ್ಟ ನಾಯಕರ ಜೊತೆ ಚರ್ಚೆ ಆದ್ಮೇಲೆ ಅಂತಿಮ ಮಾಡ್ತೀವಿ. ಅದು ಸಹ ಡಿಪೆಂಡ್ ಅಪಾನ್ ಸರ್ವೆ ಮ್ಯಾಗ. ಇನ್ನೂ ಮಾಡ್ತಿದ್ದಾರೆ, ಸರ್ವೆ ಮ್ಯಾಗ ಡಿಪೆಂಡ್. ಈಗ ಬೆಳಗಾವಿಯಲ್ಲಿ ಗೆಲ್ಲೋ ಚಾನ್ಸಸ್ ಇದೆ. ಕಾರಣ ಬಿಜೆಪಿ ಕಡೆಯಿಂದ ಅಭ್ಯರ್ಥಿಗಳ ಕೊರತೆ ಅಥವಾ ಸೂಕ್ತ ಅಭ್ಯರ್ಥಿಯ ಕೊರತೆ ಇದೆ. ಸೊ ನಮಗೆ ಚಾನ್ಸ್ ಇದೆ ಅನ್ನೋದು ಸ್ಥಳೀಯ ನಾಯಕರ ಅಭಿಪ್ರಾಯ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಈ ಸಲ ನಿಂತವರು ಗ್ಯಾರಂಟಿ MP ಆಗ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಹಾಕೊಂಡಿದ್ದಾರೆ. ಸೊ ಪೈಪೋಟಿ ಜಾಸ್ತಿ ಆಗ್ತಾ ಇದೆ.